ಇವ್ರು 4 ಜನನ ಕಟ್ಕೊಂಡು ನಾನು ಇವತ್ತು ಇಷ್ಟು ಸಾವಿರಾರು ಜನ ಅಭಿಮಾನ ಸಂಪಾದಿಸಿನ ಅಂತಂದರೆ ಈ 4 ಜನದಿಂದ ನಾನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಅವ್ರು ಮಾಡಿದಂಥ ಸಹಕಾರ ಭರತ್ ರೆಡ್ಡಿಗೆ ಎಲ್ಲ ಬಂದಮೇಲೆ ಎಲ್ಲರೂ ಬರ್ತಾರೆ. ಭರತ್ ರೆಡ್ಡಿಗೆ ಏನು ಇಲ್ಲದ ದಿವಸ ಕೂಡ ನನ್ನ ಜೊತೆಗೆ ನಿಂತವ್ರು ಇವರೆಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಿಂದೆ ಕುತ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಕಾಣ್ಬೇಕಂದ್ರೆ ನೀವೆಲ್ಲ ಜಾಗ ಮಾಡಿಕೊಡ್ಬೇಕು. ರಿಕ್ವೆಸ್ಟ್ ಎಲ್ಲರೂ ಮತ್ತೆ ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಜಾಗ ಮಾಡಿಕೊಡ್ರಿ ದಯವಿಟ್ಟು ಪ್ಲೀಸ್. ಆ ಕನಸು ಎಲ್ಲರೂ ನಿಮ್ಮ ಶಾಸಕರು ನಾರಾ ಭರತ್ ರೆಡ್ಡಿ ಅನ್ನ ನಮ್ಮ ಮಾಮವ್ರು ಇಲ್ಲಿ ಇದ್ದಾರೆ. ಸೊ ಎಲ್ಲರಿಗೋಸ್ಕರವಾಗಿ ಈಗ ಬಳ್ಳಾರಿ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆಯೋ ನಿಮ್ಮೆಲ್ಲರಿಗೂ ಗೊತ್ತಿದೆ. ಎಷ್ಟು ಫಾಸ್ಟ್ ಆಗಿ ಇಷ್ಟು ವರ್ಷಗಳು ಹೆಂಗ್ ಜನ ಕೆಲಸಗಳು ಆಗ್ಬೇಕಂತ ಹೇಳ್ಬಿಟ್ಟು ನಮ್ಮೆಲ್ಲರ ಪರವಾಗಿ ನಾವು ನಮ್ಮ ಅಮ್ಮವ್ರಿಗೊಂದು ಮಾತು ಕೇಳಿ ಪಕ್ಷಕ್ಕೆ ಬರ್ತಾ ಇದ್ದಾರೆ. ತುಂಬಾ ಸಂತೋಷ, ಸ್ವಾಗತ ನಿಮ್ಮೆಲ್ಲರಿಗೂ. ಆಸೀನರಾದಂಥ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಪ್ರಭಂಜನ್ ಮಾಮನವರೇ, ಇವತ್ತೇನು ಬಂದು ಅಣ್ಣ ನಾನು ನಿಮ್ಮ ಜೊತೆಗೆ ಕೈ ಜೋಡಿಸ್ತೀನಿ ಅಂತಂದ. ಇವನೇನು ಹೊಸವನಲ್ಲ, ಇವನು ಚಡ್ಡಿ ಹಾಕೊಂಡಿದ್ದಾಗಿಂದ ನಂತಾಗಿರ್ತಿದ್ದ. ಮಧ್ಯದಾಗ ಏನೋ ತಪ್ಪು ದಾರಿಗೆ ಹೋಗಿದ್ದೆ ಇವನು, ಮತ್ತೆ ಸರಿ ದಾರಿಗೆ ನಾವು ಕರ್ಕೊಂಡು ಬಂದಿವಿ. ಪ್ರಸಾದ್ಗೆ ಇವತ್ತು ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ಇಷ್ಟೆಲ್ಲ ಜನರನ್ನ ಸ್ನೇಹಿತರನ್ನ ಸಂಪಾದನೆ ಮಾಡ್ಕೊಂಡು ಇವತ್ತು ನಮ್ಮ ಜೊತೆಗೆ ಸೇರಿ ಕಾಂಗ್ರೆಸ್ ಪಾರ್ಟಿಗೆ ಕಷ್ಟ ಬೀಳ್ತೀವಿ ಅಂತ ಹೇಳಿ ನಮ್ಮ ಪ್ರಸಾದ್ ನಮ್ಮ ಜೊತೆಗೆ ಬಂದಿದ್ದಾನೆ. ಪ್ರಸಾದ್ಗೆ ಏನೇ ಕಷ್ಟ ಆಗಿರ್ಬೋದು, ಪ್ರಸಾದ್ ಸ್ನೇಹಿತರಿಗಾಗಿರ್ಬೋದು, ಕುಟುಂಬ ಸದಸ್ಯರಿಗಾಗಿರ್ಬೋದು, ಏನೇ ಕಷ್ಟ ಆಗಿರ್ಬೋದು, ಅವರು ಮೊಟ್ಟ ಮೊದಲನೇದಾಗಿ ಅವನು ಫೋನ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಅವನ ಜೊತೆಗೆ ಯಾವತ್ತೂ ಇರ್ತೀನಿ ಅಂತ ಹೇಳಿ ಇವತ್ತು ವೇದಿಕೆ ಮೂಲಕ ಇವತ್ತು ಯುವಕರಂದರೆ ಈ ದೇಶ ಕಟ್ಟಬೇಕಾಗಿದ್ದೆಲ್ಲ ನೀವೇ, ನಿಮ್ಮಂಥವ್ರು ನಮ್ಮಂಥವ್ರು ಸೇರಿದ್ರೆ ದೇಶ ಕಟ್ಟೋಕ್ಕಾಗೋದು. ಅಂಥದ್ದು ಇವತ್ತೇನು ಇಷ್ಟು ದಿನ ಏನು ನಡೆದೋಗಿದೆ ಅವೆಲ್ಲ ಬಿಟ್ಟುಬಿಡಿ. ಇವತ್ತೊಂದು ಒಳ್ಳೆ ಜಾಗಕ್ಕೆ ಬಂದಿದ್ರಿ. ನಮ್ಮ ಪಕ್ಷದಲ್ಲಿ ಭಾಳಷ್ಟು ಅವಕಾಶಗಳು ಸಿಗ್ತವೆ. ನಮ್ಮ CM ಆಗಿರ್ಬೋದು, DCM ಅವರಾಗಿರ್ಬೋದು, ಯುವಕರನ್ನ ಪಕ್ಷಕ್ಕೆ ತೊಗೊಂಬನ್ನಿ ಅಂತೇಳಿ ಭಾಳ ಸರಿ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಯುವಕರನ್ನ ಪಕ್ಷಕ್ಕೆ ತೊಗೊಂಬರ್ತಿದ್ದೀವಿ. ಇವತ್ತೇನೋ ಒತ್ತಡಗಳಿಂದ ಇನ್ನೊಬ್ಬರು ನಾನು ನಮ್ಮ ಪಕ್ಷದವ್ರಿಗೂ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಹೊಸ ನೀರು ನಮ್ಮ ಪಕ್ಷಕ್ಕೆ ಬಂದಾಗ ನಾವು ತಗೋಬೇಕು. ಯಾಕಂದರೆ ನಾವು ಪಕ್ಷ ಕಟ್ಟಬೇಕು, ನಮ್ಮ ಪಕ್ಷನ ಇನ್ನೂ ಬಲವಂತವಾಗಿ ಮಾಡ್ಕೋಬೇಕು. ಅವ್ರು ನಮ್ಮ ಸಿದ್ಧಾಂತಗಳು ನಂಬಿ ಭರತಣ್ಣ ಒಳ್ಳೆಯವನು, ಕಾಂಗ್ರೆಸ್ ಪಕ್ಷ ಒಳ್ಳೆಯದು, ನಾವೆಲ್ಲ ಬ್ಯಾಕ್ವರ್ಡು SC ST ಇಂಥವ್ರಿಗೆ ಬೇರೆಯವ್ರು ಎಷ್ಟು ಅನ್ಯಾಯಗಳು ಮಾಡ್ತಿದ್ದಾರೆ, ಆದರೆ ಕಾಂಗ್ರೆಸ್ ಪಕ್ಷ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬರ್ತಿದೆ ಅಂತೇಳಿ ಅವರೆಲ್ಲ ಇವತ್ತು ನನ್ನ ಸಿದ್ಧಾಂತಗಳು ನಂಬಿ, ನಮ್ಮ ಪಕ್ಷದ ಸಿದ್ಧಾಂತಗಳು ನಂಬಿ ಇವತ್ತೇನು ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಅವಾಗೆಲ್ಲ ಪ್ರಸಾದ್ ಅವರಿಗೆ ಧನ್ಯವಾದಗಳು ತಿಳಿಸೋಕೆ ಇಚ್ಛೆ ಪಡ್ತೀನಿ. ರಾಜಕಾರಣದಲ್ಲಿ ನಾನು ರಾಜಕೀಯಕ್ಕೆ ಹೆಜ್ಜೆ ಇಟ್ಟಾಗ ಯಾರು ನಾನಿಬ್ಬರ ಜೊತೆ ಇದ್ದಾರೆ ಅಂತಂದರೆ, ಒಂದು ನಮ್ಮ ಥಿಯೇಟರ್ ಶಿವ ಆಗಿರ್ಬೋದು, ಕಪ್ಪೆ ಶಿವ ಆಗಿರ್ಬೋದು, ಇನ್ನೊಬ್ಬ ರಾಕಿ ಆಗಿರ್ಬೋದು, ನಮ್ಮ ರಘು, ಇವ್ರು 4 ಜನನ ಕಟ್ಕೊಂಡು ನಾನು ಇವತ್ತು ಇಷ್ಟು ಸಾವಿರಾರು ಜನ ಅಭಿಮಾನ ಸಂಪಾದಿಸಿನ ಅಂತಂದರೆ ಈ 4 ಜನದಿಂದ ನಾನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಅವ್ರು ಮಾಡಿದಂಥ ಸಹಕಾರ ಭರತ್ ರೆಡ್ಡಿಗೆ ಎಲ್ಲ ಬಂದಮೇಲೆ ಎಲ್ಲರೂ ಬರ್ತಾರೆ. ಭರತ್ ರೆಡ್ಡಿಗೆ ಏನು ಇಲ್ಲದ ದಿವಸ ಕೂಡ ನನ್ನ ಜೊತೆಗೆ ನಿಂತವ್ರು ಇವರೆಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಂಥ ಸ್ನೇಹಿತರು ಸಿಗ್ಬೇಕಂದ್ರೆ ನಾನು ಅದೃಷ್ಟವಂತ ಆಗಿದ್ದೀನಿ. ಅಂತ ಅಣ್ಣ ತಮ್ಮರು ಸಿಗ್ಬೇಕಂದ್ರೆ ಪ್ರಸಾದ ಅದೃಷ್ಟವಂತ ಆಗಿದ್ದಾನೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನೀವು ಪ್ರೀತಿಯಿಂದ ನನಗೆ ಓಟ್ ಹಾಕಿ ಗೆಲ್ಲಿಸ್ತೀರಿ. ಭಾಳಷ್ಟು ಮಂದಿ ನನಗೆ ಕ್ಯಾನ್ವಾಸಿಂಗ್ ಬೇರೆ ಬೇರೆ ಏರಿಯಾದಾಗ ಹೋದಾಗ ಈ ಕಡೆ ಕಮ್ಮಿ ಬರ್ತಿದ್ದೆ, 1 ದಿವಸ 2 ದಿವಸ, ಆದರೂ ಕೂಡ ಒಂದೊಂದು ವಾರ್ಡ್ಗೆ 2,000 ಆಗಿರ್ಬೋದು, ಇನ್ನೊಂದು ಮಿಲ್ಲರ್ಪೇಟ್ ಅಂದರೆ ಒಂದು 5,000 ಮೆಜಾರಿಟಿ ಆಗಿರ್ಬೋದು. ಅಷ್ಟು ಅಭಿಮಾನ ತಾವೆಲ್ಲ ತೋರಿಸಿದ್ರಿ. ನೀವು ತೋರಿಸಿದಂಥ ಅಭಿಮಾನಕ್ಕೆ ಅಭಿವೃದ್ಧಿ ಮಾಡಿ ನಾನು ತೋರಿಸಿದ್ದೀನಿ. ಇನ್ನು ಬರುವಂಥ 1-2 ವರ್ಷದಲ್ಲಿ ನಮ್ಮ ಬಳ್ಳಾರಿ ಸುವರ್ಣ ಬಳ್ಳಾರಿಯಾಗಿ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ಬಳ್ಳಾರಿಯನ್ನು ಕಟ್ಟೋಣ ಅಂತ ಹೇಳ್ತಾ, ನಮ್ಮ ಪ್ರಸಾದ್ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಪಕ್ಷಕ್ಕೋಸ್ಕರ ತಾವೆಲ್ಲ ಕಷ್ಟ ಬಿದ್ದು ಪಕ್ಷಕ್ಕೆ ಹೆಸರು ತರಬೇಕು, ತಾವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ತಮಗೆ ಸ್ಥಾನ ಕೊಡಿಸೋ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ ಅಂತ ಹೇಳಿ ಬರುತ್ತೆ. ಯಾರಿಗಾರ ಮಾತು ಕೊಟ್ಟರೆ ತಪ್ಪಲ್ಲ ಅಂತೇಳಿ ಅದೇ ರೀತಿಯಲ್ಲಿ ಇವತ್ತು ಈ ಪ್ರಸಾದಿನ ಜವಾಬ್ದಾರಿ ನಂದು. ಇನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗಿ ಒಂದು ಪ್ರಸಾದ್ ಅಂದರೆ ಗೌರವಯುತ ಸ್ಥಾನದಲ್ಲಿ ಕೂಡಿಸಿ 4 ಜನ ನಾನು ಪ್ರಸಾದ್ ಜೊತೆಗೆ ಇರ್ತೀನಿ, ಪ್ರಸಾದ್ ಒಳ್ಳೆ ಹುಡುಗ, ಪ್ರಸಾದ್ ಅಭಿವೃದ್ಧಿ ಮಾಡ್ತಾನೆ, ಪ್ರಸಾದ್ ಒಳ್ಳೆ ಜನ ಪರವಾಗಿರ್ತಾನೆ ಅಂತೇಳಿ
ಮಾಡೋ ಅಂಥ ದಿನಮಾನಗಳು ತಾವೆಲ್ಲ ನೋಡ್ತೀರಂತ ಹೇಳಿ